ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಆ ದಿನ ಮಧ್ಯಾಹ್ನ ಸುಮಾರು 3 ಗಂಟೆಗೆ ಮನೆಯ ಯಜಮಾನ ಸೋಮಶೇಖರ್ ಕೆಲಸದಿಂದ ಬೇಗನೆ ಮನೆಗೆ ಮರಳಿದರು. ಮನೆಯಲ್ಲಿ ಅವರ ಸೊಸೆ ಕಾವ್ಯ ಮಾತ್ರ ಇದ್ದಳು. ಅಷ್ಟು ಬೇಗ ಬಂದ ಮಾವನನ್ನು ಕಂಡು ಅವಳು ಆಶ್ಚರ್ಯಚಕಿತಳಾದಳು. ಸಾಮಾನ್ಯವಾಗಿ ಕೆಲಸಕ್ಕೆ ಹೋದರೆ ಸಂಜೆ ಮಾತ್ರ ಬರುತ್ತಿದ್ದ ನೀವು ಇಂದು ಇಷ್ಟು ಬೇಗ ಬಂದಿದ್ದೀರಿ ಏಕೆ ಎಂದು ಕಾವ್ಯ ಕೇಳಿದಳು. ಅದಕ್ಕೆ ಸೋಮಶೇಖರ್, ನಿನ್ನ ಜೀವನದ ದೊಡ್ಡ ಸಮಸ್ಯೆಗೆ ಒಂದು ಮಹತ್ವದ ಪರಿಹಾರವನ್ನು ತಂದಿದ್ದೇನೆ, ಅದಕ್ಕಾಗಿಯೇ ಇಂದು ಬೇಗ ಬಂದೆ ಎಂದು ಗಂಭೀರವಾಗಿ ಉತ್ತರಿಸಿದರು. ಸೋಮಶೇಖರ್ ಮಾತಿನಿಂದ ಗೊಂದಲಕ್ಕೊಳಗಾದ ಕಾವ್ಯ, ನನ್ನ ಜೀವನದ ದೊಡ್ಡ ಸಮಸ್ಯೆ ಯಾವುದು ಮಾವ ಎಂದು ಪ್ರಶ್ನಿಸಿದಳು. ಆಗ ಸೋಮಶೇಖರ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ನಿನಗೆ ಇನ್ನೂ ಮಗುವಾಗಿಲ್ಲ ಎಂಬ ಕೊರಗು ನಿನ್ನನ್ನು ಕಾಡುತ್ತಿಲ್ಲವೇ ಎಂದು ಕೇಳಿದರು. ಈ ಮಾತು ಕೇಳಿ ಕಾವ್ಯ ಕಣ್ಣೀರಿಟ್ಟಳು. ಮಕ್ಕಳಿಲ್ಲ ಎಂಬ ನೋವು ನನ್ನನ್ನು ದಿನವೂ ಸಾಯಿಸುತ್ತಿದೆ ಮಾವ, ಇದು ನಿಮಗೂ ತಿಳಿಯದ ವಿಷಯವೇನಲ್ಲ ಎಂದು ಕಾವ್ಯ ದುಃಖಿಸಿದಳು. ಸೋಮಶೇಖರ್ ಅವಳಿಗೆ ಧೈರ್ಯ ತುಂಬುತ್ತಾ, ಅದಕ್ಕಾಗಿಯೇ ನಾನು ಒಬ್ಬ ಸಿದ್ಧಪುರುಷರಿಂದ ಒಂದು ಚಮತ್ಕಾರಿ ಎಣ್ಣೆಯನ್ನು ತಂದಿದ್ದೇನೆ, ಇದರಿಂದ ನಿನ್ನ ಮಡಿಲು ತುಂಬುತ್ತದೆ ಎಂದು ನಂಬಿಸಿದರು. ಕುತೂಹಲಗೊಂಡ ಕಾವ್ಯ, ಇದು ಹೇಗೆ ಸಾಧ್ಯ ಮಾವ ಎಂದು ಕೇಳಿದಳು. ಸೋಮಶೇಖರ್ ಒಂದು ಗಾಜಿನ ಬಾಟಲಿಯನ್ನು ತೋರಿಸಿ, ಈ ಎಣ್ಣೆಯನ್ನು ಮಂತ್ರೋಚ್ಚಾರಣೆ ಮಾಡುತ್ತಾ ನಿನ್ನ ಬೆನ್ನಿನ ಕೆಳಭಾಗಕ್ಕೆ ಹಚ್ಚಿ ಮಸಾಜ್ ಮಾಡಬೇಕು. ಆಗ ನಿನ್ನ ದೇಹದ ದೋಷಗಳೆಲ್ಲ ದೂರವಾಗಿ ನೀನು ತಾಯಿಯಾಗುವೆ ಎಂದು ವಿವರಿಸಿದರು. ಈ ಮಾತಿನಿಂದ ಕಾವ್ಯಳ ಮುಖದಲ್ಲಿ ನಗು ಮೂಡಿತು. ಹಾಗಾದರೆ ಆ ಎಣ್ಣೆಯನ್ನು ನನಗೆ ಕೊಡಿ, ಸಂಜೆ ನನ್ನ ಪತಿ ಪ್ರಕಾಶ್ ಬಂದ ಮೇಲೆ ಅವರಿಂದಲೇ ಹಚ್ಚಿಸಿಕೊಳ್ಳುತ್ತೇನೆ ಎಂದಳು. ಆದರೆ ಸೋಮಶೇಖರ್ ತಕ್ಷಣ ತಡೆದು, ಇದು ಸಾಮಾನ್ಯ ಎಣ್ಣೆಯಲ್ಲ, ಇದರ ಶಕ್ತಿ ಕೇವಲ 2 ಗಂಟೆ ಮಾತ್ರ ಇರುತ್ತದೆ ಎಂದರು. ಮುಂದುವರಿದು ಅವರು, ಈ ಎಣ್ಣೆಯನ್ನು ಹಚ್ಚುವಾಗ ಆ ಸ್ವಾಮಿಗಳು ಕೊಟ್ಟ ಮಂತ್ರವನ್ನು ನಾನೇ ಹೇಳಬೇಕು, ಬೇರೆಯವರು ಹಚ್ಚಿದರೆ ಇದು ಕೆಲಸ ಮಾಡುವುದಿಲ್ಲ, ಆದ್ದರಿಂದ ಈಗಲೇ ನಾನೇ ನಿನಗೆ ಮಸಾಜ್ ಮಾಡುತ್ತೇನೆ ಎಂದು ಕುತಂತ್ರದ ಮಾತುಗಳನ್ನಾಡಿದರು. ಕಾವ್ಯ ಮೊದಲಿಗೆ ಸಂಕೋಚಪಟ್ಟು ಮೌನವಾದಳು. ಆಗ ಸೋಮಶೇಖರ್ ಅವಳಿಗೆ ಮನವರಿಕೆ ಮಾಡುತ್ತಾ, ನೋಡು ಕಾವ್ಯ, ಮನೆಯಲ್ಲಿ ಈಗ ಯಾರೂ ಇಲ್ಲ, ನಿನಗೆ ಮಗು ಬೇಕೋ ಅಥವಾ ನಿನ್ನ ಪತಿ 2ನೇ ಮದುವೆಯಾಗಿ ಸವತಿ ಮನೆಗೆ ಬರುವುದು ಬೇಕೋ ನೀನೇ ನಿರ್ಧರಿಸು ಎಂದು ಹೆದರಿಸಿದರು. ಸವತಿಯ ಭಯಕ್ಕೆ ಮರುಳಾದ ಕಾವ್ಯ ಅನಿವಾರ್ಯವಾಗಿ ಒಪ್ಪಿಕೊಂಡಳು. ಸೋಮಶೇಖರ್ ಬಾಗಿಲುಗಳನ್ನು ಮುಚ್ಚಿ ಕಾವ್ಯಳನ್ನು ಕೋಣೆಗೆ ಕರೆದೊಯ್ದರು. ಆ ಚಮತ್ಕಾರಿ ಎಣ್ಣೆಯ ನೆಪದಲ್ಲಿ ಅವಳ ದೇಹವನ್ನು ಅನುಚಿತವಾಗಿ ಸ್ಪರ್ಶಿಸಲು ಆರಂಭಿಸಿದರು. ಕಾವ್ಯಳಿಗೆ ಅಸ್ವಸ್ಥತೆಯಾದರೂ ಮಗು ಬೇಕೆಂಬ ಆಸೆಯಿಂದ ಅವಳು ಎಲ್ಲವನ್ನೂ ಸಹಿಸಿಕೊಂಡಳು. ಇದು ಅವರ ನಡುವಿನ ತಪ್ಪು ಸಂಬಂಧಕ್ಕೆ ನಾಂದಿಯಾಯಿತು. ಸ್ನೇಹಿತರೆ, 2026ರಲ್ಲಿ ನಾವು ಇದ್ದರೂ ಸಮಾಜದಲ್ಲಿ ಇಂದಿಗೂ ಇಂತಹ ಮೂಢನಂಬಿಕೆಗಳು ಮತ್ತು ಮಹಿಳೆಯರ ಮೇಲಿನ ಒತ್ತಡಗಳು ಜೀವಂತವಾಗಿವೆ. ರಾಜಸ್ಥಾನದ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸವಿದ್ದ ಸೋಮಶೇಖರ್, ಅವರ ಪತ್ನಿ ಶಾಂತಮ್ಮ ಮತ್ತು ಮಗ ಪ್ರಕಾಶ್ ಅವರ ಕುಟುಂಬದ ಕಥೆ ಇದು. ಪ್ರಕಾಶ್ ನಗರದ ಅಂಗಡಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದರೆ ಶಾಂತಮ್ಮ ಮತ್ತು ಸೋಮಶೇಖರ್ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದರು. ಮದುವೆಯಾಗಿ 4 ವರ್ಷ ಕಳೆದರೂ ಕಾವ್ಯಳಿಗೆ ಮಕ್ಕಳಾಗದ ಕಾರಣ ಅತ್ತೆ ಶಾಂತಮ್ಮ ಪ್ರತಿದಿನ ಅವಳನ್ನು ಚುಚ್ಚು ಮಾತುಗಳಿಂದ ನೋಯಿಸುತ್ತಿದ್ದರು. ಮಗನಿಗೆ 2ನೇ ಮದುವೆ ಮಾಡುವ ಬೆದರಿಕೆ ಹಾಕುತ್ತಿದ್ದರು. ವಾಸ್ತವದಲ್ಲಿ ದೋಷವಿದ್ದದ್ದು ಪ್ರಕಾಶ್ನಲ್ಲಿ. ಈ ಸತ್ಯವನ್ನು ಅರಿತ ಸೋಮಶೇಖರ್ ತನ್ನ ಸೊಸೆಯ ಅಸಹಾಯಕತೆಯನ್ನು ಬಳಸಿಕೊಳ್ಳಲು ಸಂಚು ರೂಪಿಸಿದರು. ಈ ಸುಳ್ಳು ಚಮತ್ಕಾರಿ ಚಿಕಿತ್ಸೆ ಯಾ ಮೂಲಕ ಅವರು ಸೊಸೆಯೊಂದಿಗೆ ಅಕ್ರಮ ಸಂಬಂಧ ಬೆಳೆಸಿದರು. ಕೆಲವು ತಿಂಗಳಲ್ಲಿ ಕಾವ್ಯ ಗರ್ಭಿಣಿಯಾದಾಗ ಇಡೀ ಕುಟುಂಬ ಸಂತೋಷಪಟ್ಟಿತು. ಆದರೆ ಪಾಪದ ಕೊಡ ತುಂಬಿದಾಗ ಒಡೆಯಲೇಬೇಕು. ಒಂದು ದಿನ ಸೋಮಶೇಖರ್ ಮತ್ತು ಕಾವ್ಯ ತಪ್ಪು ಸಂಬಂಧದಲ್ಲಿದ್ದಾಗ ಪ್ರಕಾಶ್ನ ದಾಯಾದಿ ಸಹೋದರ ಆನಂದ್ ಇದನ್ನು ಕಣ್ಣಾರೆ ಕಂಡನು. ಅವನು ತಕ್ಷಣವೇ ಪ್ರಕಾಶ್ಗೆ ವಿಷಯ ತಿಳಿಸಿದನು. ತನ್ನ ತಂದೆಯೇ ಇಷ್ಟು ದೊಡ್ಡ ವಂಚನೆ ಮಾಡಿದ್ದನ್ನು ಕಂಡು ಪ್ರಕಾಶ್ ಕೆರಳಿ ಕೆಂಡವಾದನು. ಪ್ರಕಾಶ್ ಮತ್ತು ಆನಂದ್ ಸೇರಿ ಸೋಮಶೇಖರನನ್ನು ಕಟ್ಟಿಹಾಕಿ ಮನಬಂದಂತೆ ಹೊಡೆದರು. ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟ ಪ್ರಕಾಶ್ ತನ್ನ ತಂದೆಯ ಕತ್ತು ಹಿಸುಕಿ ಪ್ರಾಣ ತೆಗೆದನು. ನಂತರ ಇದನ್ನು ಆತ್ಮಹತ್ಯೆ ಎಂದು ಬಿಂಬಿಸಲು ಮೃತದೇಹವನ್ನು ಮನೆಯ ಕಂಬಕ್ಕೆ ನೇತು ಹಾಕಿದರು. ಪೊಲೀಸರು ತನಿಖೆ ನಡೆಸಿದಾಗ ಸತ್ಯ ಬಯಲಾಯಿತು.
ಪೋಸ್ಟ್ ಮಾರ್ಟಂ ವರದಿಯಲ್ಲಿ ಇದು ಕೊಲೆ ಎಂದು ದೃಢಪಟ್ಟಿತು. ಪೊಲೀಸರ ವಿಚಾರಣೆಯಲ್ಲಿ ಕಾವ್ಯ ಎಲ್ಲವನ್ನೂ ಬಾಯಿಬಿಟ್ಟಳು. ಪ್ರಕಾಶ್ ಮತ್ತು ಆನಂದ್ ಜೈಲು ಪಾಲಾದರು. ಒಂದು ಸಣ್ಣ ಅಜ್ಞಾನ ಮತ್ತು ಕಾಮದ ಆಸೆ ಒಂದು ಸುಂದರ ಕುಟುಂಬವನ್ನೇ ಸ್ಮಶಾನವಾಗಿಸಿತು. ಇಂತಹ ಘಟನೆಗಳು ಸಮಾಜಕ್ಕೆ ದೊಡ್ಡ ಪಾಠವಾಗಿದೆ. ಒಂದು ಕುಟುಂಬದಲ್ಲಿ ನಡೆದ ಘಟನೆ ಹೇಗೆ ಇಷ್ಟು ಭಯಾನಕವಾಗಿ ತಿರುಗಿಬಿಟ್ಟಿತ್ತು ಎಂಬುದು ಸ್ಪಷ್ಟವಾಯಿತು. ಸ್ನೇಹಿತರೆ, ಒಂದು ಮಹಿಳೆಯ ಮೇಲೆ ಇಂತಹ ಒತ್ತಡವನ್ನು ಹಾಕದೇ ಇದ್ದರೆ ಬಹುಶಃ ಇಂತಹ ಘಟನೆಗಳು ಸಂಭವಿಸದೇ ಇರಬಹುದು. ಹಲವಾರು ಜನ ಯೋಚಿಸುವುದೇ ಇಲ್ಲ, ಒಂದು ಮಹಿಳೆಗೆ ಮಗು ಆಗದಿದ್ದರೆ ತಪ್ಪು ಯಾರದು ಎಂದು. ವಾಸ್ತವವಾಗಿ ಇದರಲ್ಲಿ ತಪ್ಪು ಎನ್ನುವ ಪ್ರಶ್ನೆಯೇ ಇಲ್ಲ. ಇದು ದೇವರ ಇಚ್ಛೆ ಆಗಿರಬಹುದು ಅಥವಾ ಆರೋಗ್ಯ ಸಂಬಂಧಿತ ಸಮಸ್ಯೆ ಆಗಿರಬಹುದು. ಕೆಲವೊಮ್ಮೆ ಸಮಸ್ಯೆ ಮಹಿಳೆಯರಲ್ಲಿ ಇರಬಹುದು, ಕೆಲವೊಮ್ಮೆ ಪುರುಷನಲ್ಲಿ ಇರಬಹುದು. ಆದರೆ ಇವುಗಳಿಗೆ ವೈದ್ಯಕೀಯ ಚಿಕಿತ್ಸೆ ಮತ್ತು ಪರಿಹಾರಗಳು ಇವೆ. ಆದರೆ ಮಾಹಿತಿ ಕೊರತೆ, ಶಿಕ್ಷಣದ ಅಭಾವ ಮತ್ತು ಹಳೆಯ ಕಾಲದ ಸಂಕೀರ್ಣ ಮನೋಭಾವಗಳು ಒಂದಾಗಿ ಬಂದಾಗ ಇಂತಹ ದುರ್ಘಟನೆಗಳಿಗೆ ಕಾರಣವಾಗುತ್ತವೆ. ಒಂದೆಡೆ ತಾಯಿ ತನ್ನ ಮಗನಿಗೆ 2ನೇ ಮದುವೆ ಮಾಡಿಸಲು ಯೋಚಿಸುತ್ತಿದ್ದಳು. ಮತ್ತೊಂದೆಡೆ ತಂದೆಯಾದವನು ತನ್ನ ಆಸೆಗಳನ್ನು ಈಡೇರಿಸಿಕೊಳ್ಳಲು ತನ್ನ ಸೊಸೆಯನ್ನೇ ಈ ರೀತಿಯಾಗಿ ಬಳಸಿಕೊಳ್ಳಲು ಆರಂಭಿಸಿದನು. ಸೊಸೆಯೂ ಕೂಡ ಕೇವಲ ಮನೆಯೊಳಗೆ ಗಂಡನಿಗೆ ಇನ್ನೊಂದು ಹೆಂಡತಿ ಬರಬಾರದು ಮತ್ತು ತಾನು ತಾಯಿಯಾಗಬೇಕು ಎಂಬ ಕಾರಣದಿಂದ ಮನೆಯಲ್ಲಿ ಏಕೈಕ ಸೊಸೆಯಾಗಿ ಉಳಿಯಬೇಕು ಎಂಬ ಭಯದಿಂದ ತನ್ನ ಮಾವನ ಜೊತೆಯ ತಪ್ಪಾದ ಸಂಬಂಧದಲ್ಲಿ ಒಳಗೊಳ್ಳುತ್ತಾಳೆ. ಆದರೆ ಇದರ ಅಂತಿಮ ಫಲವೇನು ಎಂಬುದು ನಿಮಗೆ ಈಗಾಗಲೇ ತಿಳಿದಿದೆ. ಸ್ನೇಹಿತರೆ, ಹೀಗಾಗಿ ಇದು ಇಂದಿನ ಘಟನೆ ನಮ್ಮ ಕಥೆಯನ್ನು ಹೇಳುವ ಉದ್ದೇಶ ಯಾರ ಭಾವನೆಗಳಿಗೂ ನೋವನ್ನುಂಟು ಮಾಡುವುದು ಅಲ್ಲ, ಯಾರ ಮನಸ್ಸಿಗೂ ಹಾನಿ ಮಾಡುವುದು ಅಲ್ಲ. ನಮ್ಮ ಉದ್ದೇಶ ಕೇವಲ ನಿಮಗೆ ಎಚ್ಚರಿಕೆ ನೀಡುವುದು ಮತ್ತು ಜಾಗೃತಿ ಮೂಡಿಸುವುದು ಮಾತ್ರ. ವೀಕ್ಷಕರೇ, ನಿಮಗೆ ಈ ಕಥೆಯ ಬಗ್ಗೆ ಇರುವ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಇಂಟರೆಸ್ಟಿಂಗ್ ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.